ನೋಡಿ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ನಿಜವಾದ ಬಣ್ಣ ಬಯಲಾಗಿದೆ. ತಮ್ಮಷ್ಟಕ್ಕೆ ತಾವೇ ಬಹಳ ಪ್ರಾಮಾಣಿಕರಂತ ಸೆಲ್ಫ್ ಸರ್ಟಿಫಿಕೇಟ್ ಕೊಡ್ತಾರೆ. ಅವ್ರು ಏನು ಇದು ಮೊದಲೇ ಬಾರಿ ಅಲ್ಲ. ಬಿಡಿಎದಲ್ಲಿ ರೀಡೂದಲ್ಲಿ ಸಿಕ್ಕಾಕೊಂಡ್ರು, ಕಮಿಷನ್ ಮಾಡಿ ಮುಚ್ಚಾಕಿದ್ರು. ಈ ಮಧ್ಯೆ ಮಂಡ್ಯದಲ್ಲಿ ಇದೇ ಮೂಡಾದಲ್ಲಿ ಹಗರಣ ಆಯಿತು ಸೈಟ್ಗಳದ್ದು. ಆವಾಗ ಸಿಬಿಐ ಕೊಟ್ಟರು. ಇದೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಿಬಿಐ ಕೊಟ್ಟರು. ಈಗ ಮೈಸೂರಲ್ಲಿ ಆಗ್ತಾ ಇದೆ. ಯಾಕೆ ಕೊಡಬಾರ್ದು? ಮಂಡ್ಯ ಮೂಡ ಆದ್ರೆ ಸಿಬಿಐ ಕೊಡ್ತೀರಾ, ಮೈಸೂರು ಮೂಡ ಆದ್ರೆ ನ್ಯಾಯಾಂಗ ತನಿಖೆ ಕೊಡ್ತೇವೆ. ನಿಮಗೆ ಪ್ರಾಮಾಣಿಕತೆ ಇದ್ರೆ, ನೀವು ಪ್ರಾಮಾಣಿಕರಿದ್ರೆ ಇದನ್ನು ಸಿಬಿಐ ಕೊಡಿ, ರಾಜೀನಾಮೆ ಕೊಡಿ. ಎಲ್ಲಿವರೆಗೂ ತನಿಖೆ ಆಗಲ್ಲ ಅಲ್ಲಿವರೆಗೂ ರಾಜೀನಾಮೆ ಕೊಡಿ, ಸಿಬಿಐ ಕೊಡಿ. ಯಾಕೆ ಮಂಡ್ಯದಲ್ಲಿ ಅಪೋಸಿಷನ್ ಪಾರ್ಟಿ ಮೇಲೆ ಆಪಾದನೆ ಇತ್ತು, ಅದಕ್ಕೆ ಸಿಬಿಐ ಕೊಡ್ತೀರಾ? ಈಗ ನಿಮ್ಮ ಮೇಲೆ ಆಪಾದನೆ ಬಂದಿದೆ, ಮುಚ್ಚಾಕೋ ಸಲುವಾಗಿ ಜುಡಿಷಿಯಲ್ ಕಮಿಷನ್. ಯಾವ ಜುಡಿಷಿಯಲ್ ಕಮಿಷನ್ ಇವತ್ತು ಯಾವ ಹಗರಣ ಹೊರಗೆ ತೆಗೆದಿದೆ ಕರ್ನಾಟಕದಲ್ಲಿ? ಇದು ಮುಚ್ಚಾಕೋ ಸಲುವಾಗಿ ಜುಡಿಷಿಯಲ್ ಕಮಿಷನ್ ಮಾಡಿದ್ದಾರೆ. ಇವತ್ತು ದಲಿತರ ಹಣವನ್ನ ವಾಲ್ಮೀಕಿಯಲ್ಲೂ ಲೂಟ್ ಮಾಡಿದ್ದಾರೆ. ಎಸ್ಸಿಪಿ ಟಿಎಸ್ಪಿ ಮೇಲೆ 25,000 ಕೋಟಿ ಡೈವರ್ಟ್ ಮಾಡಿದ್ದಾರೆ. 25,000 ಕೋಟಿ ಡೈವರ್ಟ್ ಮಾಡಿದ್ದಾರೆ ಜನರಲ್ ಫಂಡ್ಗೆ. ಇದು ದಲಿತ ವಿರೋಧಿ ಸರ್ಕಾರ ಅಂತ ಬಹಳ ಸ್ಪಷ್ಟವಾಗಿದೆ. ಮೂಡಾದಲ್ಲಿ ಸ್ವಂತ ಸಿಕ್ಕಾಕೊಂಡಿದ್ರಿಂದ ಇಡೀ ಇನ್ನು ಮುಂದಿನ 3 ವರ್ಷ ಅವರು ತಮ್ಮನ್ನು ಉಳಿಸಿಕೊಳ್ಳೋ ಪ್ರಯತ್ನ ಮಾಡ್ತಾರೆ ಹೊರತಾಗಿ ಉದ್ಧಾರ ಮಾಡುವಂತ ಯಾವ ಕೆಲಸ. ಇವತ್ತು ಪ್ರತಿಭಟನೆ ಮಾಡಿದ್ರಲ್ಲ, ಅದರ ಮೂಲ ಉದ್ದೇಶ ಅದೇ ಸಿಬಿಐ ಕೊಡಬೇಕು ಅನ್ನೋದು ಆಗ್ರಹ. ಸಿಬಿಐ ಕೊಡಬೇಕು, ರಾಜೀನಾಮೆ ಕೇವಲ ಸಂಸತ್ ಹೊರಗಡೆ ಮಾತ್ರ ತಾವು ಇವತ್ತು ಪ್ರತಿಭಟನೆ ನಡೆಸಿದ್ರಿ. ಸಂಸತ್ ಒಳಗಡೆ ಮೊನ್ನೆ ವಿಶ್ವೇಶ್ವರ ಹೆಗಡೆ ಅವರು ಪ್ರಸ್ತಾಪ ಮಾಡಿದ್ರು. ಈ ಮುಂದಿನ ವಾರ ಅದಕ್ಕೆ ವಿಸ್ತೃತವಾದ ಚರ್ಚೆಗೆ ಮತ್ತೆ ನಾವು ಕೇಳ್ತಾ ಇದ್ದೀವಿ. ನೋಡಿ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ನಿಜವಾದ ಬಣ್ಣ ಬಯಲಾಗಿದೆ. ತಮ್ಮಷ್ಟಕ್ಕೆ ತಾವೇ ಬಹಳ ಪ್ರಾಮಾಣಿಕರಂತ ಸೆಲ್ಫ್ ಸರ್ಟಿಫಿಕೇಟ್ ಕೊಡ್ತಾರೆ. ಅವ್ರು ಏನು ಇದು ಮೊದಲೇ ಬಾರಿ ಅಲ್ಲ. ಬಿಡಿಎದಲ್ಲಿ ರೀಡೂದಲ್ಲಿ ಸಿಕ್ಕಾಕೊಂಡ್ರು, ಕಮಿಷನ್ ಮಾಡಿ ಮುಚ್ಚಾಕಿದ್ರು. ಈ ಮಧ್ಯೆ ಮಂಡ್ಯದಲ್ಲಿ ಇದೇ ಮೂಡಾದಲ್ಲಿ ಹಗರಣ ಆಯಿತು ಸೈಟ್ಗಳದ್ದು. ಆವಾಗ ಸಿಬಿಐ ಕೊಟ್ಟರು. ಇದೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಿಬಿಐ ಕೊಟ್ಟರು. ಈಗ ಮೈಸೂರಲ್ಲಿ ಆಗ್ತಾ ಇದೆ. ಯಾಕೆ ಕೊಡಬಾರ್ದು? ಮಂಡ್ಯ ಮೂಡ ಆದ್ರೆ ಸಿಬಿಐ ಕೊಡ್ತೀರಾ, ಮೈಸೂರು ಮೂಡ ಆದ್ರೆ ನ್ಯಾಯಾಂಗ ತನಿಖೆ ಕೊಡ್ತೇವೆ. ನಿಮಗೆ ಪ್ರಾಮಾಣಿಕತೆ ಇದ್ರೆ, ನೀವು ಪ್ರಾಮಾಣಿಕರಿದ್ರೆ ಇದನ್ನು ಸಿಬಿಐ ಕೊಡಿ, ರಾಜೀನಾಮೆ ಕೊಡಿ. ಎಲ್ಲಿವರೆಗೂ ತನಿಖೆ ಆಗಲ್ಲ ಅಲ್ಲಿವರೆಗೂ ರಾಜೀನಾಮೆ ಕೊಡಿ, ಸಿಬಿಐ ಕೊಡಿ. ಯಾಕೆ ಮಂಡ್ಯದಲ್ಲಿ ಅಪೋಸಿಷನ್ ಪಾರ್ಟಿ ಮೇಲೆ ಆಪಾದನೆ ಇತ್ತು, ಅದಕ್ಕೆ ಸಿಬಿಐ ಕೊಡ್ತೀರಾ? ಈಗ ನಿಮ್ಮ ಮೇಲೆ ಆಪಾದನೆ ಬಂದಿದೆ, ಮುಚ್ಚಾಕೋ ಸಲುವಾಗಿ ಜುಡಿಷಿಯಲ್ ಕಮಿಷನ್. ಯಾವ ಜುಡಿಷಿಯಲ್ ಕಮಿಷನ್ ಇವತ್ತು ಯಾವ ಹಗರಣ ಹೊರಗೆ ತೆಗೆದಿದೆ ಕರ್ನಾಟಕದಲ್ಲಿ? ಇದು ಮುಚ್ಚಾಕೋ ಸಲುವಾಗಿ ಜುಡಿಷಿಯಲ್ ಕಮಿಷನ್ ಮಾಡಿದ್ದಾರೆ. ಇವತ್ತು ದಲಿತರ ಹಣವನ್ನ ವಾಲ್ಮೀಕಿಯಲ್ಲೂ ಲೂಟ್ ಮಾಡಿದ್ದಾರೆ. ಎಸ್ಸಿಪಿ ಟಿಎಸ್ಪಿ ಮೇಲೆ 25,000 ಕೋಟಿ ಡೈವರ್ಟ್ ಮಾಡಿದ್ದಾರೆ. 25,000 ಕೋಟಿ ಡೈವರ್ಟ್ ಮಾಡಿದ್ದಾರೆ ಜನರಲ್ ಫಂಡ್ಗೆ. ಇದು ದಲಿತ ವಿರೋಧಿ ಸರ್ಕಾರ ಅಂತ ಬಹಳ ಸ್ಪಷ್ಟವಾಗಿದೆ. ಮೂಡಾದಲ್ಲಿ ಸ್ವಂತ ಸಿಕ್ಕಾಕೊಂಡಿದ್ರಿಂದ ಇಡೀ ಇನ್ನು ಮುಂದಿನ 3 ವರ್ಷ ಅವರು ತಮ್ಮನ್ನು ಉಳಿಸಿಕೊಳ್ಳೋ ಪ್ರಯತ್ನ ಮಾಡ್ತಾರೆ ಹೊರತಾಗಿ ಉದ್ಧಾರ ಮಾಡುವಂತ ಯಾವ ಕೆಲಸ. ಇವತ್ತು ಪ್ರತಿಭಟನೆ ಮಾಡಿದ್ರಲ್ಲ, ಅದರ ಮೂಲ ಉದ್ದೇಶ ಅದೇ ಸಿಬಿಐ ಕೊಡಬೇಕು ಅನ್ನೋದು ಆಗ್ರಹ. ಸಿಬಿಐ ಕೊಡಬೇಕು, ರಾಜೀನಾಮೆ ಕೇವಲ ಸಂಸತ್ ಹೊರಗಡೆ ಮಾತ್ರ ತಾವು ಇವತ್ತು ಪ್ರತಿಭಟನೆ ನಡೆಸಿದ್ರಿ. ಸಂಸತ್ ಒಳಗಡೆ ಮೊನ್ನೆ ವಿಶ್ವೇಶ್ವರ ಹೆಗಡೆ ಅವರು ಪ್ರಸ್ತಾಪ ಮಾಡಿದ್ರು. ಈ ಮುಂದಿನ ವಾರ ಅದಕ್ಕೆ ವಿಸ್ತೃತವಾದ ಚರ್ಚೆಗೆ ಮತ್ತೆ ನಾವು ಕೇಳ್ತಾ ಇದ್ದೀವಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.